ನಮಸ್ಕಾರ. ನನ್ನ ಚಾನಲ್ ಹೊಸಬರಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಓಕೆ, ಆ್ಯಂಡ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ, ಆಲ್ರೆಡಿ ಟೈಟಲ್ ನೋಡಿರ್ತೀರಾ. ಸೊ ನನ್ನ ಫಂಡೆಡ್ ಅಕೌಂಟ್ದು ಟ್ರೇಡ್ ಡೀಟೇಲ್ಸು, ಅಂದರೆ ಎಲ್ಲಿ ಟ್ರೇಡ್ ತೊಗೊಂಡೆ, ಎಷ್ಟು ಪ್ರಾಫಿಟ್ ಮಾಡಿದೆ, ಅದನ್ನೆಲ್ಲ ಒಂದು ಏನಕ್ಕೆ ಟ್ರೇಡ್ ತೊಗೊಂಡೆ. ಓಕೆ, ಸೊ ಟ್ರೇಡಲ್ಲಿ ಏನಾಯಿತು ಅದೆಲ್ಲ ಒಂದು ನಿಮ್ಗೊಂದು ಡೀಟೇಲ್ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಲೆಟ್ಸ್ ಗೆಟ್ ಇನ್ ಟು ದ ಚಾರ್ಟ್ಸ್. ಸೊ ಆ್ಯಂಡ್ ಯೂಶಲಿ ಒನ್ ಮೋರ್ ಥಿಂಗ್, ನಾನು ಬೇರೆ ಯಾವುದೋ ಅಸೆಟ್ ಟ್ರೇಡ್ ಮಾಡಲ್ಲ. ಯೂಶಲಿ ಐ ಟ್ರೇಡ್ ಓನ್ಲಿ ಗೋಲ್ಡ್. ಓಕೆ, ಯಾಕಂದರೆ ಗೋಲ್ಡಲ್ಲಿ ನನ್ನ ಸೆಟಪ್ಗೆ ಗೋಲ್ಡ್ ಈಸ್ ಬೆಸ್ಟ್. ಓಕೆ, ಸೊ ಅದರಿಂದ ನಾನು ಗೋಲ್ಡಲ್ಲಿ ಮಾತ್ರ ಟ್ರೇಡ್ ಮಾಡ್ತೀನಿ ಯೂಶಲಿ. ಸೊ ನೀವು ನೋಡ್ಬೋದು ಗೋಲ್ಡಲ್ಲಿ ಲೈಕ್ ಫ್ರಮ್ ಪಾಸ್ಟ್ ಲೈಕ್ ಒನ್ ನೋಡ್. ಸೊ ಈ ಝೋನ್ ಏನಿದೆ ಆಲ್ಮೋಸ್ಟ್ ಫ್ರಮ್ ಯಾವಾಗ, ಫ್ರಮ್ 25th November till today, that is 9th December, ಆಲ್ಮೋಸ್ಟ್ ಈ ಝೋನ್ ಇದೆಯಲ್ವಾ, ಇರಿ ನಿಮಗೆ ಎಷ್ಟು ದಿವಸ ಗೊತ್ತಾ ಆಲ್ಮೋಸ್ಟ್ ಇದು. ಸೊ ಈ ಝೋನಿಂದ ಹಿಡಿದು ಈ ಝೋನ್ವರೆಗೂ, ಸೊ ಆಲ್ಮೋಸ್ಟ್ 14 ಡೇಸಿಂದ ಮಾರ್ಕೆಟ್ ಈಸ್ ನಾಟ್ ಇನ್ ಅ ಮೂವ್, ಇಟ್ಸ್ ಕಂಪ್ಲೀಟ್ಲಿ ಕನ್ಸಾಲ್ಟೇಷನ್. ಓಕೆ, ಸೊ ನೀವೇ ನೋಡ್ಬೋದು ನೋಡಿ, ಮಾರ್ಕೆಟ್ ಇಲ್ಲಿ ಬರೀ ಕನ್ಸಾಲ್ಟೇಷನ್ಲೇ ಇದೆ. ಓಕೆ, ಪ್ರಾಪರ್ ಮೂವ್ ಕೂಡ ಸಿಗ್ತಾ ಇಲ್ಲ. ಸೊ ಅದರಿಂದ ನಾನು ಆ್ಯಕ್ಚುಲಿ ಒಂದು SL ಕೂಡ, ಒಂದು ಸ್ಟಾಪ್ ಲಾಸ್ ಕೂಡ ಇಟ್ಟಾಯಿತು. ಆ್ಯಂಡ್ 2 ಟ್ರೇಡು ಕಾಸ್ಟ್ ಕ್ಲೋಸ್ ಆಗಿದೆ, ಅದು ನಿಮ್ಗೆ ಹೇಳ್ತೀನಿ. ಸೊ ಆ್ಯಕ್ಚುಲಿ ನಾನು ಪ್ರೀವಿಯಸ್ಲಿ ಟ್ರೇಡ್ ತೊಗೊಂಡಿದ್ದೀನಿ. ಸೊ ಅದನ್ನ ಆ್ಯಕ್ಚುಲಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಇವತ್ತು ಒಂದು ಟ್ರೇಡ್ ತೊಗೊಂಡು ಆ್ಯಕ್ಚುಲಿ ಪ್ರಾಫಿಟ್ ಬುಕ್ ಮಾಡಿದೆ. ಸೊ ಇವತ್ತೇ ಡೇ ಒನ್ ಅಂತ ಲೆಕ್ಕ ತೊಗೊತಾ ಇದ್ದೀನಿ. ಸೊ ಹಳೆ ಟ್ರೇಡ್ದು ಏನು ಲಾಸ್ ಆಯಿತು, ಎಷ್ಟು ಲಾಸ್ ಆಯಿತು, ಎಷ್ಟು ಬ್ರೇಕ್ ಇವನ್ ಕ್ಲೋಸ್ ಆಯಿತು, ಅದು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನನ್ನ ಗೋಲ್ಡ್ದು ಇದು ಟ್ರೇಡಲ್ಲಿ ಎಂಟರ್ ಆಗೋಕ್ಕೆ ಲಾಜಿಕ್ ತಿಳಿಸ್ಕೊಡ್ತೀನಿ. ಸಿಂಪಲ್ ನಾನು ಯಾವುದೇ ಇಂಡಿಕೇಟರ್ ಯೂಸ್ ಮಾಡಲ್ಲ. ಆ್ಯಂಡ್ ಯಾವುದೇ ಟ್ರೆಂಡ್ ಲೈನು ಇವೆಲ್ಲ ನಾನು ಏನು ಟ್ರೇಡ್ ಮಾಡೋದು, ಜಸ್ಟ್ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಝೋನ್ ಇವೆರಡೇ ನಾನು ಟ್ರೇಡ್ ಮಾಡೋದು. ಸೊ ನೀವು ನೋಡ್ಬೋದು ಮಾರ್ಕೆಟು ಲೈಕ್ ಮಾರ್ನಿಂಗ್ ಓಪನ್ ಆಯಿತು. ಸೊ ಆ್ಯಕ್ಚುಲಿ ಗ್ಯಾಪ್ ಬಿಡ್ತು. ಸೊ ಯೂಶಲಿ ಗ್ಯಾಪ್ ಫಿಲ್ ಮಾಡೋಕ್ಕೆ ಬರುತ್ತೆ. ಆ್ಯಂಡ್ ಮಾರ್ಕೆಟ್ ಡಿಡ್ ನಾಟ್ ಬ್ರೇಕ್ ದಿಸ್ ಲೋ. ಅರ್ಥ ಆಗ್ತಾ ಇದೆಯಾ? ಸೊ ಮಾರ್ಕೆಟ್ ಡಿಡ್ ನಾಟ್ ಬ್ರೇಕ್ ದಿಸ್ ಲೋ. ಈ ಏನು ಈ ಸಪೋರ್ಟ್ ಇದೆಯಲ್ವಾ, ಈ ಸಪೋರ್ಟ್ ಝೋನ್ನ ಮಾರ್ಕೆಟ್ ಬ್ರೇಕ್ ಮಾಡಿಲ್ಲ. ಮಾರ್ಕೆಟ್ ಟುಕ್ ಎ ಸಪೋರ್ಟ್ ಆ್ಯಂಡ್ ಅಗೇನ್ ವೆಂಟ್ ಬ್ಯಾಕ್. ಓಕೆ, ಅಗೇನ್ ಇಟ್ ಟುಕ್ ಎ ರೆಸಿಸ್ಟೆನ್ಸ್ ಇಯರ್ ಆ್ಯಂಡ್ ಅಗೇನ್ ಇಟ್ ಕೇಮ್ ಬ್ಯಾಕ್ ಇಯರ್. ಬಟ್ ಅಗೇನ್ ಇದು ತಿರ್ಗಾ ಮಾರ್ಕೆಟು ಈ ಸಪೋರ್ಟ್ ಝೋನ್ ತಿರ್ಗಾ ಬಂದಿಲ್ಲ. ಮಾರ್ಕೆಟ್ ಮಿಡ್ ಆಫ್ ದ ಸಪೋರ್ಟ್ ಅಂದರೆ 50% ರಿಟ್ರೇಸ್ ಆಗಿ, ಎಷ್ಟು ಹೇಳಿ, 50% ಮಾರ್ಕೆಟ್ ರಿಟ್ರೇಸ್ ಆಗಿ ಇಲ್ಲಿಂದ ಮಾರ್ಕೆಟ್ ತಿರ್ಗಾ ಅಗೇನ್ ಇಟ್ ವೆಂಟ್ ಬ್ಯಾಕ್, ತಿರ್ಗಾ ಮೇಲೋಯ್ತು. ಸೊ ನಾನು ಇಲ್ಲಿ ಏನು ಪ್ಲಾನ್ ಮಾಡಿದೆ ಅಂತಂದರೆ ಸಿಂಪಲ್. ಸೊ ನಾನು ಇಲ್ಲಿ ಏನು ಪ್ಲಾನ್ ಮಾಡಿದೆ, ಇದು ಏನಿತ್ತು ಗೊತ್ತಾ, ಇದು ಓಕೆ, ಒನ್ಸ್ ಮಾರ್ಕೆಟ್ ನೋಡಿ, ನಾನು ಫಸ್ಟು ಡೈರೆಕ್ಟ್ ಎಂಟರ್ ಆಗಿಲ್ಲ. ಸೊ ನಿಮ್ಗೆ ಅದು ತಿಳಿಸ್ಕೊಡ್ತೀನಿ. ನಾನು ಫಸ್ಟು ಡೈರೆಕ್ಟ್ ಎಂಟರ್ ಆಗಿಲ್ಲ. ನೋಡಿ, ಮಾರ್ಕೆಟ್ ಈ ಝೋನ್ ಬ್ರೇಕ್ ಆಯಿತು ಅಲ್ವಾ. ನೋಡಿ, ಮಾರ್ಕೆಟ್ ಮೇಲೆ ಕ್ಲೋಸ್ ಆಯಿತು. ಇಲ್ಲಿ ಯೂಶಲಿ ಏನು ಮಾಡ್ತಾರೆ, ಎಷ್ಟೊಂದು ಜನ ಬ್ರೇಕ್ಔಟ್ ಅಂದ್ಬಿಟ್ಟು ಡೈರೆಕ್ಟ್ ಎಂಟರ್ ಆಗಿಬಿಡ್ತಾರೆ. ಬಟ್ ನಾನು ಐ ವೇಟೆಡ್ ಫಾರ್ ಎ ಪುಲ್ ಬ್ಯಾಕ್. ಈ ಪುಲ್ ಬ್ಯಾಕ್ ವೇಟ್ ಮಾಡಿ ಅಗೇನ್ ತಿರ್ಗಾ ಯಾವಾಗ ಇದು ಬ್ರೇಕ್ ಆಯ್ತಲ್ವಾ. ಸೊ ನಾನು ಅಲ್ಲಿ ಎಂಟ್ರಿ ತೊಗೊಂಡೆ. ಆಲ್ಮೋಸ್ಟ್ ಎಷ್ಟು ಅಲ್ಲಿ ಎಂಟ್ರಿ ತೊಗೊಂಡೆ. ಇಲ್ಲಿ ಏನು ನನಗೆ ಇಶ್ಯೂ ಆಯಿತು ಅಂತಂದರೆ, ನಂದು ಟಾರ್ಗೆಟ್ ಬಂದಿದ್ದು 1:2. ಯೂಶಲ್ ನಾನು ಏನು ಟ್ರೇಡ್ ಮಾಡ್ತೀನಿ ಅಂದರೆ, ನಾನು ಇವಾಗ $100 ಲೂಸ್ ಮಾಡೋಕ್ಕೆ ರೆಡಿ ಇದ್ದೀನಿ, ರಿಸ್ಕ್ ಮಾಡೋಕ್ಕೆ ರೆಡಿ ಇದ್ದೀನಿ ಅಂದರೆ ಅಟ್ಲೀಸ್ಟ್ ಐ ಏಮ್ ಫಾರ್ $200. ನನಗೆ ಅಟ್ಲೀಸ್ಟ್ ಮಿನಿಮಮ್ $200, ಐ ಏಮ್ ಫಾರ್ $200. ಸೊ ನಾನಿಲ್ಲಿ ಇಲ್ಲೇ ಈ ಝೋನಲ್ಲಿ ಎಂಟ್ರಿ ಆದೆ, ಈ ಕ್ಯಾಂಡಲಲ್ಲಿ. ಆ್ಯಂಡ್ ನಂದು ಇಲ್ಲಿ ಬಂದು 1:1. ಇಲ್ಲಿ ಬಂದು 1:1 ಬಂದಿದ ತಕ್ಷಣ SL ಬ್ರೇಕ್ ಇವನ್ ಅಂದರೆ ನಾನು ಇಲ್ಲಿರೋ SLನ ಇಲ್ಲಿ ಮೂವ್ ಮಾಡ್ತೀನಿ, ಬ್ರೇಕ್ ಇವನ್ ಇಟ್ಬಿಡ್ತೀನಿ. ಇನ್ ಕೇಸ್ ಮಾರ್ಕೆಟ್ ರಿವರ್ಸಲ್ ಆದ್ರೂ ಐ ಶುಡ್ ನಾಟ್ ಗೋ ವಿತ್ ದ ಲಾಸ್. ಓಕೆ, ನೋ ಲಾಸ್ ಆರ್ ನೋ ಪ್ರಾಫಿಟ್. ಸೊ ಹಿಂಗೆ ಮಾರ್ಕೆಟ್ ನಾನು ಇಲ್ಲಿ ಎಂಟರ್ ಆದೆ. ಮಾರ್ಕೆಟ್ ಲೈಕ್ ಇಟ್ ವೆಂಟ್ ಇಯರ್, ನಾನು ಇಲ್ಲಿ SL ಬ್ರೇಕ್ ಇವನ್ ಮೂವ್ ಮಾಡಿದೆ. ಆಮೇಲೆ ಮಾರ್ಕೆಟ್ ನಾನು ಈ ಝೋನ್ ಮಾರ್ಕ್ ಮಾಡಿದ್ದೀನಿ. ನೋಡಿ, ಈ ಝೋನ್ ಎಂತಕ್ಕೆ ಮಾರ್ಕ್ ಮಾಡಿದ್ದೀನಿ ಅಂತಲೂ ತೋರಿಸ್ತೀನಿ. ಸೊ ಇಫ್ ಯು ಕಮ್ ಫಾರ್ 1 hour ಟೈಮ್ ಫ್ರೇಮ್, ಇಲ್ಲಿ ನೋಡ್ಬೋದು ನೀವು. ಯಾಕಂದರೆ ಮಾರ್ಕೆಟು ಆಲ್ಮೋಸ್ಟ್ ಈ ಝೋನ್ನ ಬ್ರೇಕ್ ಮಾಡಿಲ್ಲ. ಒನ್ಸ್ ಈ ಝೋನ್ ಟಚ್ ಆಗಿದ ತಕ್ಷಣ ಮಾರ್ಕೆಟ್ ಎಷ್ಟು ಫಾಲ್ ಆಗಿದೆ ಅನ್ನೋ ಈ ಪುಲ್ ಬ್ಯಾಕ್ ಕೂಡ ನೋಡ್ಬೋದು. ನೋಡಿ, ಮಾರ್ಕೆಟ್ ಹಿಂಗೆ ಹೋಗಿ ಇಲ್ಲಿ ಟಚ್ ಆಗಿ ಇಲ್ಲಿ ತಿರ್ಗಾ ಮಾರ್ಕೆಟ್ ಈ ಝೋನ್ಗೆ ಹೋಯ್ತಲ್ವಾ. ಸೊ ಐ ಥಾಟ್ ಆಫ್, ಯಾಕಂದರೆ ನೀವು ಫುಲ್ ರಿವರ್ಸಲ್ ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ ವಿ ಕ್ಯಾನ್ ಗೆಟ್ ಸಮ್ ರಿಟ್ರೇಸ್ಮೆಂಟ್ ಆ ಝೋನಿಂದ, ವಿ ಕ್ಯಾನ್ ಗೆಟ್ ಸಮ್ ಪುಲ್ ಬ್ಯಾಕ್ಸ್. ಸೊ ಅದರಿಂದ ನಾನು ಏನು ಮಾಡಿದೆ, ನಂದು SL ಕಾಸ್ಟ್ ಟು ಕಾಸ್ಟ್ ಇಟ್ಟೆ. ಓಕೆ, SL ಕಾಸ್ಟ್ ಟು ಕಾಸ್ಟ್ ಇಟ್ಬಿಟ್ಟು ವಿಲ್ ಗೆಟ್ ಬ್ಯಾಕ್ ಟು 5 minutes. ಸೊ SL ಕಾಸ್ಟ್ ಟು ಕಾಸ್ಟ್ ಇಟ್ಬಿಟ್ಟು ಬಿಟ್ಟೆ. ಸೊ ಅದಾದ್ಮೇಲೆ ಏನಾಯ್ತು ಅಂತಂದ್ರೆ, ಮಾರ್ಕೆಟ್ ಹೋಯ್ತು, ಈ ಝೋನ್ ನಾನು ಕಾಸ್ಟ್ ಟು ಕಾಸ್ಟ್ SL ಇಟ್ಟೆ, ಇಲ್ಲಿಗೆ SL ಇಟ್ಟಿದೆ. ಇದು ಬ್ರೇಕ್ ಕೂಡ ಆಯ್ತು. ಸೊ ಈ ಝೋನ್ ಬ್ರೇಕ್ ಆದ್ಮೇಲೆ ಆಲ್ಮೋಸ್ಟ್ ನನಗೆ 80% ನಂದು ಟಾರ್ಗೆಟ್ ಹಿಟ್ ಆಗ್ಬೋದು. 20% ಮಾತ್ರ ಟಾರ್ಗೆಟ್ ಹಿಟ್ ಆಗಬೇಕಾಗಿದೆ. ಇದು
ನೀವೇ ನೋಡ್ಬೋದು ಆಲ್ಮೋಸ್ಟ್ ಇಲ್ಲಿ ಗಂಟೆ ಹೋಗಿದೆ. ಇನ್ನಿಷ್ಟೇ ಈ ಝೋನ್ ಬಾಕಿ ಇತ್ತು ನನ್ನ ಟಾರ್ಗೆಟ್ ಇಟ್ಟಾಗೆ. ಬಟ್ ಏನಾಯ್ತು ಮಾರ್ಕೆಟಲ್ಲಿ ಇಲ್ಲಿ ಗಂಟೆ ಹೋಗಿ ಮಾರ್ಕೆಟ್ ಬಂತು. ನಾನೇನು ಮಾಡಿದೆ ನಾನು ಇಷ್ಟು ಮಾರ್ಕೆಟ್ ಇಷ್ಟು ಮೂವ್ ಆಯ್ತಲ್ವಾ, ಈ ಝೋನ್ ಗಂಟೆ ಮೂವ್ ಆಯ್ತಲ್ವಾ. ಸೊ ನಾನು ಈ ಝೋನ್ ಹತ್ರ ಇಲ್ಲಿ ನಂದು ಟ್ರಯಲ್ ಹೆಸರು ಇಟ್ಟಿದೆ. ಓಕೆ, ಸೊ ಅಟ್ಲೀಸ್ಟ್ 1:1 ಅಟ್ಲೀಸ್ಟ್ ನನ್ನ ಇಂಟೆನ್ಷನ್ ಇದೆ ಅಟ್ಲೀಸ್ಟ್ 1:1 ವಿಲ್ ಟೇಕ್ ಬುಕ್ ಮಾಡ್ಕೊಳೋಣ ಅಂತ ನಾನು ನಿಯರ್ ಟು ದಟ್ ಝೋನ್ ನಾನು ಎಸ್ ಇಟ್ಟಿದೆ. ನೀವೇ ನೋಡ್ಬೋದು ಮಾರ್ಕೆಟ್ ಏನಾಗಿದೆ, ಈ ಝೋನ್ ಬ್ರೇಕ್ ಆಯಿತು, ಸಡನ್ ಆಗಿ ಒಂದು ಪುಲ್ ಬ್ಯಾಕ್ ಬಂತು, ನಂದು ಟ್ರಯಲ್ ಎಸ್ ಇಟ್ಟಾಯಿತು. ಬಟ್ ಟ್ರಯಲ್ ಎಸ್ ಇಟ್ಟಾದ್ಮೇಲೆ ಮಾರ್ಕೆಟ್ ವೆಂಟ್ ಆ್ಯಂಡ್ ಟ್ರಿಗರ್ಡ್ ಮೈ ಟಾರ್ಗೆಟ್. ಬಟ್ ಇದನ್ನ ಅಬ್ಸರ್ವ್ ಮಾಡಿ. ಸೊ ನಾನು ಏನು ಟಾರ್ಗೆಟ್ ಇಟ್ಟಿದ್ದೀನಲ್ವಾ, ಆ ಟಾರ್ಗೆಟ್ ಟಚ್ ಆಗಿದ ತಕ್ಷಣ ಮಾರ್ಕೆಟ್ ಎಷ್ಟು ರಿವರ್ಸಲ್ ಆಗಿದೆ, ಎಷ್ಟು ರಿಟ್ರೇಸ್ ಆಗಿದೆ ಅದನ್ನು ಅಬ್ಸರ್ವ್ ಮಾಡಿ. ನೋಡಿ ಇವಾಗ ನಂದು ಟಾರ್ಗೆಟ್ ಇದ್ದಿದ್ದಲ್ವಾ, ಇಲ್ಲಿ ಟಚ್ ಆಗಿಲ್ಲ, ಬಂದು ನನ್ನ ಟ್ರೈಲ್ ಎಸ್ ತಿಂತು. ಓಕೆ, ನಾನು ಏನಪ್ಪ ನನ್ನ ಪ್ರಾಫಿಟ್ ಬುಕ್ ಮಾಡಿ, ಎಷ್ಟು ಪ್ರಾಫಿಟ್ ಬುಕ್ ಮಾಡಿದೆ, ಐ ಬುಕ್ಡ್ ಆಲ್ಮೋಸ್ಟ್ $411 ನಾನು ಪ್ರಾಫಿಟ್ ಬುಕ್ ಮಾಡಿದ್ದೀನಿ. ಸೊ ಕೀಪ್ ದಟ್ ಸೈಡ್, ದಟ್ಸ್ ನಾಟ್ ಅ ಪಾಯಿಂಟ್ ಇಯರ್. ಒನ್ಸ್ ಮಾರ್ಕೆಟ್ ನಂದು ಏನು ಟಾರ್ಗೆಟ್ ಇತ್ತು ಝೋನ್ ಟಚ್ ಆಗಿದ ತಕ್ಷಣ ಏನು ರಿವರ್ಸಲ್ ಆಗಿದೆ ನೋಡಿ. ಸೊ ದಿಸ್ ಈಸ್ ಆಲ್ ಅಬೌಟ್ ಲೆವೆಲ್ಸ್. ಓಕೆ, ನಿಮ್ದು ಎಲ್ಲ ಮಾರ್ಕೆಟಲ್ಲಿ ಎಲ್ಲ ಲೆವೆಲ್ಸ್ ಆರ್ ನಾಟ್ ಕೀ ಲೆವೆಲ್ಸ್. ಯು ಹ್ಯಾವ್ ಟು ಪಾಯಿಂಟ್ ಔಟ್ ದಟ್ ಕೀ ಲೆವೆಲ್ಸ್. ನಿಮ್ಗೆ ಆ ಕೀ ಲೆವೆಲ್ಸ್ ಪಾಯಿಂಟ್ ಔಟ್ ಮಾಡೋದು ಬಂತು ಅಂತಂದರೆ ಟ್ರೇಡಿಂಗ್ ನಿಮಗೆ ಅರ್ಧ ಈಸಿ ಆಗಿಬಿಡುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಮಾರ್ಕೆಟಲ್ಲಿ ನೀವು ಡೈಲಿ ಪ್ರಾಫಿಟ್ ಮಾಡೋಕ್ಕಾಗಲ್ಲ ಒಂದು. ಆ್ಯಂಡ್ ಐ ವೋಂಟ್ ಟ್ರೇಡ್ ಡೈಲಿ. ಸೊ ದಿಸ್ ಈಸ್ ಮೈ ಡೇ 1. ಓಕೆ, ಡೇ 1 ಆ್ಯಂಡ್ ನಾನು ಡೈಲಿ ನನ್ನ ಸೆಟಪ್ ನನಗೆ ಸಿಕ್ಕಿಲ್ಲ ಅಂತಂದರೆ ಐ ವೋಂಟ್ ಟೇಕ್ ಅ ಟ್ರೇಡ್. ನನ್ನ ಸೆಟಪ್ ನನಗೆ ಮ್ಯಾಕ್ಸ್ ಟು ಮ್ಯಾಕ್ಸ್ ವೀಕ್ಲಿ, ಒಂದು ವೀಕಲ್ಲಿ ಲೈಕ್ 5 ಡೇಸಲ್ಲಿ ನಂಗೆ ಮ್ಯಾಕ್ಸ್ ಟು ಮ್ಯಾಕ್ಸ್ 3 to 4 ಟೈಮ್ಸ್ ಸಿಕ್ಕೋದು, ಆರ್ 5 ಟೈಮ್ಸ್, ನಾಟ್ ಮೋರ್ ದೆನ್ ದಟ್. ನನ್ನ ಪರ್ಫೆಕ್ಟ್ ಸೆಟಪ್ ಸಿಕ್ಕೋದು ಅಷ್ಟೇ ಸತಿ, ನಾಟ್ ಮೋರ್ ದೆನ್ ದಟ್. ಓಕೆ, ಸೊ ನಂದು ಅದರ ಅಟ್ಲೀಸ್ಟ್ 2 ಎಸ್ ಇಟ್ಟಾದ್ರೂ 3 ಟಾರ್ಗೆಟ್ ಇಟ್ಟಾದ್ರೂ ಲಾಸ್ ರಿಕವರ್ ಆಗಿ, ಬಿಕಾಸ್ ಐ ಆಮ್ ಬುಕ್ಕಿಂಗ್. ಅವಾಗ ಹೇಳ್ದಂಗೆ ನಾನು ಏನು $100 ರಿಸ್ಕ್ ಮಾಡ್ತಾ ಇದ್ದೀನಿ ಅಂದರೆ ಐ ಲೇಮ್ ಫಾರ್ $200. ಸೊ 1:2 ಬುಕ್ ಮಾಡ್ತಾ ಇದ್ದೀನಿ. ಸೊ ಆ ಸೈಕಾಲಜಿ ಬಗ್ಗೆ ನಿಮ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಸೊ ಇವತ್ತು ನಾನು ಟ್ರೇಡ್ ಲಾಜಿಕ್ ಹೇಳಿದೆ ಆ್ಯಂಡ್ ನಂದು ಇನ್ಸ್ಟೆಂಟ್ ಫಂಡಿಂಗ್ ಟರ್ಮಿನಲ್ ನಿಮ್ಗೆ ತೋರಿಸ್ತೀನಿ. ಸೊ ಲೆಟ್ ಮಿ ಓಪನ್ ದ ಟರ್ಮಿನಲ್. ಸೊ ರಿಫ್ರೆಶ್ ಇಟ್. ನಾನು ಇನ್ಸ್ಟಾಗ್ರಾಮ್ ಬಯೋದಲ್ಲೂ ಹಾಕ್ತೀನಿ, ಸ್ಟೋರಿಯಲ್ಲೂ ಹಾಕ್ತೀನಿ ಪ್ರಾಫಿಟ್. ಸೊ ಇದು ನಂದು 25K ಅಕೌಂಟು. ಸೊ ಆ್ಯಕ್ಚುಲಿ ನೋಡ್ಬೋದು ಇಲ್ಲಿ ಫಸ್ಟು, ಆ್ಯಂಡ್ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ನಾನು ರಿಸ್ಕ್ ಟು ರಿವಾರ್ಡ್ ಆರ್ ರಿಸ್ಕ್ ಮ್ಯಾನೇಜ್ಮೆಂಟ್ ಏಂತಿಕೆ ಅಂತ ಇಸತಿ ಹೇಳಿದೆ ಅವಾಗ ಅಂತಂದರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಟ್ರೇಡಲ್ಲಿ ನಂದು $323 ಲಾಸ್ ಬುಕ್ ಆಯಿತು. ಸೊ ಅಂದರೆ ಇದು ಇವತ್ತಿನ ಟ್ರೇಡಲ್ಲ, ನಿಮ್ಗೆ ಅವಾಗನೇ ಹೇಳಿದೆ ನಂದು ವಾರಕ್ಕೆ 4-5 ಟ್ರೇಡ್ ಅಷ್ಟೇ ಸಿಗೋದಂತ. ಇದು ಓವರ್ ಆಲ್ ಪ್ರೀವಿಯಸ್ ವೀಕ್ದು ಇದು ನಾನು ವಿಡಿಯೋ ಮಾಡೋಕ್ಕಾಗಲ್ಲ ಆ್ಯಕ್ಚುಲಿ. ಸೊ ಇವತ್ತಿಂದ ಮಾಡ್ತಾ ಇದ್ದೀನಿ. ಸೊ ಇವತ್ತಿಂದ ಟ್ರೈ ಟು ಅಪ್ಲೋಡ್ ಡೈಲಿ ವಿಡಿಯೋ. ನಾನು ಎಂಟ್ರಿ ತೊಗೊಂಡಿದ್ದ ಸಲ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಓಕೆ, ಸೊ ಫಸ್ಟ್ ಟ್ರೇಡಲ್ಲಿ ಎಷ್ಟು $323 ಲಾಸ್ ಬುಕ್ ಆಯಿತು. ಸೆಕೆಂಡ್ ಟ್ರೇಡಲ್ಲಿ ಎಷ್ಟು $140 ಲಾಸ್ ಬುಕ್ ಆಯಿತು. ಓಕೆ, ಅದಾದಮೇಲೆ ಇದು 2 ಟ್ರೇಡ್, ಇದು ಬ್ರೇಕ್ ಇವನ್, ಕಾಸ್ಟ್ ಟು ಕಾಸ್ಟ್ ಕ್ಲೋಸ್ ಆಯಿತು. ಇದು ಬ್ರೇಕ್ ಇವನ್ ಕ್ಲೋಸ್. ಏನಕ್ಕೆ ಅಂತಂದ್ರೆ ಒಂದು ಹೇಳ್ತೀನಿ, ಮಾರ್ಕೆಟು CPI ನ್ಯೂಸ್ ಬಂತು ಆ್ಯಂಡ್ NFE ನ್ಯೂಸ್ ಬಂತು. ಇವೆರಡೂ ನ್ಯೂಸಲ್ಲಿ ಮಾರ್ಕೆಟ್ ಮೂಮೆಂಟೇ ಕೊಟ್ಟಿಲ್ಲ. ಯೂಶಲಿ NFE ಮೂವ್ಮೆಂಟ್ ಅಲ್ಲ, ಯು ಕಾಂಟ್ ಪ್ರಿಡಿಕ್ಟ್. ಓಕೆ, ಸೊ ವಿತಿನ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್ ಇಟ್ ವಿಲ್ ಗೋ 300 to 400 pips ಅಪ್ ಆರ್ 300 to 400 pips ಡೌನ್. ಈ ಥರ ಮೂವ್ಮೆಂಟ್ ಅಟ್ಲೀಸ್ಟ್ 200 pips ಮೂವ್ಮೆಂಟನ್ನು ಕೊಡುತ್ತೆ. ಓಕೆ, NFP ಎಲ್ಲ. ಬಟ್ ಈ ಸತಿ ಮೂವ್ಮೆಂಟೇ ಇಲ್ಲ ಮಾರ್ಕೆಟಲ್ಲಿ. ಸೊ ಆ್ಯಂಡ್ ಈ ವೀಕೆಲ್ಲ ಫುಲ್ ಕನ್ಸಾಲ್ಟೇಷನ್ ಮಾರ್ಕೆಟ್ ಆಗಿರೋದ್ರಿಂದ ಇದು ನಂದು ಡೈರೆಕ್ಟ್ ಲಾಸ್ ಬುಕ್ ಆಯಿತು 2 ಟ್ರೇಡು. ಓಕೆ, ಅದಾದಮೇಲೆ ಇದು ನನಗೆ ಬ್ರೇಕ್ ಇವನಲ್ಲಿ ಕ್ಲೋಸ್ ಆಯಿತು ಆ್ಯಂಡ್ ಇದು ಬ್ರೇಕ್ ಇವನಲ್ಲಿ ಕ್ಲೋಸ್ ಆಯಿತು. ನೋ ಲಾಸ್ ನೋ ಪ್ರಾಫಿಟ್. ಅದು ಸ್ಲಿಪ್ಪೇಜಸ್ಸಿಂದ ಸ್ಪ್ರೆಡ್ಸಿಂದ ಆಲ್ಮೋಸ್ಟ್ $8 ನೆಗೆಟಿವ್ ಹೋಗಿದೆ, ಇದೊಂದು $6 ನೆಗೆಟಿವ್ ಹೋಗಿದೆ. ಆ್ಯಂಡ್ ಟುಡೇ ಇವತ್ತೇನಾಯಿತು ಅದು ತೋರಿಸ್ತೀನಿ. ಸೊ ಇವತ್ತು ನೀವು ನೋಡ್ಬೋದು, ಇವತ್ತು ಎಷ್ಟು ಪ್ರಾಫಿಟ್ ಬುಕ್ ಮಾಡಿದ್ದೀನಿ. ಐ ಬುಕ್ಡ್ ಆಲ್ಮೋಸ್ಟ್ $411 ಅಲ್ವಾ. ಆ್ಯಂಡ್ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಇಲ್ಲೆಷ್ಟಿತ್ತು ಲಾಸ್ ನಂದು. ಇದು ಒಂದು ದಿವಸದ ಲಾಸು, ಇದೊಂದು ದಿವಸದ ಲಾಸು, ಇದೊಂದು ಲಾಸು. ಟೋಟಲ್ ಆರ್ ನಂದು ಈ 4 ಕಂಬೈನ್ ಮಾಡಿ ಒಂದೇ ಟ್ರೇಡಲ್ಲಿ ಐ ಮೇಡ್ ದಿಸ್ ಪ್ರಾಫಿಟ್. ಸೊ 4 ಏನು ನನ್ನ ನೆಗೆಟಿವ್ ಇತ್ತು ಒಂದೇ ಟ್ರೇಡಲ್ಲಿ ಎಲ್ಲ ರಿಕವರ್ ಆಯಿತು. ಸೊ ದಿಸ್ ಈಸ್ ಅವರ್ ರಿಸ್ಕ್ ಮ್ಯಾನೇಜ್ಮೆಂಟ್ ವರ್ಕ್ಸ್. ನೀವು ಆ್ಯಕ್ಚುಲಿ ಹಿಂಗೆ ಟ್ರೇಡ್ ಮಾಡಬೇಕು. ನೀವು ಒಂದು ಟ್ರೇಡಲ್ಲಿ ಎಲ್ಲಂದ್ರೆ ಅಲ್ಲಿ ಎಂಟ್ರಿ ಮಾಡೋದು, ಎಲ್ಲಂದ್ರೆ ಅಲ್ಲಿ ಕ್ಲೋಸ್ ಮಾಡೋದೆಲ್ಲ ಮಾಡಿದ್ರೆ ನಿಮ್ಮ ಟ್ರೇಡಿಂಗ್ ವರ್ಕೌಟ್ ಆಗಲ್ಲ. ಓಕೆ, ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟ್, ಪ್ರಾಪರ್ ಸೆಟಪ್, ಇದೆಲ್ಲ ಇದ್ದರೆ ನೀವು ಟ್ರೇಡ್ ಮಾಡೋಕ್ಕಾಗೋದು. ಅನ್ನೆಸೆಸರಿ ಸುಮ್ಮನೆ ಆಗಿಲ್ಲ ಅಂತಂದರೆ ಅಕೌಂಟ್ಸ್ ತೊಗೊಂಡು ಡೋ ಮಾಡಿಬಿಡ್ರಿ ದಯವಿಟ್ಟು. ನಿಮ್ಗೆ ಒಂದು ಸೈಕಾಲಜಿ ವಿಡಿಯೋನು ಮಾಡ್ತೀನಿ, ಮತ್ತು ಅಕೌಂಟ್ಸ್ ಮಾಡಬೇಕಾದ್ರೆ ನಿಮ್ಮ ಮೈಂಡ್ ಸೆಟ್ ಹೆಂಗಿರಬೇಕು, ರಿಸ್ಕ್ ಎಷ್ಟಿರಬೇಕು, ಅದೆಲ್ಲ ಒಂದು ಡೀಟೇಲ್ಡ್ ವಿಡಿಯೋ ನಿಮ್ಗೆ ಮಾಡ್ಕೊಡ್ತೀನಿ, ಮಾಡಿ ಅಪ್ಲೋಡ್ ಮಾಡ್ತೀನಿ. ಓಕೆ, ಸೊ ನಿಮ್ಗೆ ಅದ್ರ ಬಿಟ್ಟು ನಿಮ್ಗೆ ಏನಾರ ಬೇರೆ ಫಾರೆಕ್ಸ್ ರಿಲೇಟೆಡ್ ನಿಮ್ಗೆ ಬೇರೆ ಏನಾರ ಡೌಟ್ ಇದ್ರೆ ದಯವಿಟ್ಟು ನಂಗೆ ಒಂದು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ನನ್ನ ಕಡೆ ಏನಾಗುತ್ತೋ ನಮ್ಗೆ ತಿಳಿಸ್ಕೊಡ್ತೀನಿ. ಓಕೆ, ಸೊ ಇವತ್ತಿಗೆ ಇಷ್ಟೇ. ವಿಡಿಯೋ ಲೆಂತಿನೇ ಆಗಿದೆ.
ಆ್ಯಂಡ್ ನಾನು ದಯವಿಟ್ಟು ಯೂಟ್ಯೂಬು ಇನ್ಸ್ಟಾಗ್ರಾಮ್ ಎರಡು ಕಡೆ ಫಾಲೋ ಮಾಡಿ. ಇನ್ಸ್ಟಾಗ್ರಾಮ್ ನಿಮಗೆ ಡೇ ಟು ಡೇ ಅಂದರೆ ಟ್ರೇಡ್ ತೊಗೊಳೋಕ್ಕಿಂತ ಮುಂಚೆ ಎಲ್ಲ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ, ಎಲ್ಲ ನಂದು ಡಿಸ್ಕ್ರಿಪ್ಷನಲ್ಲಿ. ಆ್ಯಂಡ್ ನಾನು ಇನ್ಸ್ಟಾಗ್ರಾಮ್ಗೆ ಹೋದರೆ ನಿಮಗೆ ಬಯೋದೆಲ್ಲ ಸಿಗುತ್ತೆ ಎಲ್ಲ ಲಿಂಕು. ಸೊ ಇವತ್ತಿಗಿಷ್ಟು, ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಗೈಸ್.